ಮಹತ್ವಾಕಾಂಕ್ಷೆ ಯೋಜನೆ ಅಂತಾರೆ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಬೇಕದ್ನ. ಉಪ್ಪಿನಕಾಯಿ ಎಲ್ಲ ನೆಕ್ಕಲ್ಲ, ಮಾಡಿಲ್ಲ ಹಂಗಾದ್ರೆ ಸನ್ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 284 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ನಾನು ಕೇಳುವಂಥದ್ದು, ಇದು ತಾವು ಕಂದಾಯ ಸಚಿವರು ಮತ್ತು ಪೌರಾಡಳಿತ ಸಚಿವರು ಮೂವರಿಗೂ ಕೂಡ ಸೇರಿರುವಂಥದ್ದು. ಈ ಖಾತಾ ಅನ್ನೋಂಥದ್ದು ಒಂದು ರೀತಿ ಎನ್ಫೋರ್ಸ್ಮೆಂಟ್ ಖಾತಾ ಆಗ್ಬಿಟ್ಟಿದೆ. ಸ್ವತಃ ಎನ್ಫೋರ್ಸ್ಮೆಂಟ್ ಮಾಡೋದು, ತೆರಿಗೆ ವಸೂಲಿ ಮಾಡೋವಂಥದ್ದು. ಇದರಿಂದ ಯಾರು ಪಡ್ಕೊಂತಾರೆ ಅವನಿಗೆ ಪರ್ಮನೆಂಟ್ ಆಗಿರೋಂಥ ಸೌಲಭ್ಯ ಏನು ಸಿಗ್ತಾ ಇಲ್ಲ. ಹಾಗಾಗಿ ಈ ಖಾತಾ ನೀವು ಮಾಡೋದೇ ಆದರೆ ಅವನಿಗಿರೋಂಥ ಪರ್ಮನೆಂಟ್ ಸೌಲಭ್ಯ ಮಾಡಿಕೊಡಿ. ಅವನು ಯಾವತ್ತೂ ಕೂಡ ಮತ್ತೆ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಸರ್ಕಾರದ ಮನೆ ಬಾಗಿಲಿಗೆ ಬರ್ದಲೇ ಇರೋಂಥ ರೀತಿ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಕೇಳಿದ್ದಾರೆ, 2 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಎಕರೆ ಜಮೀನನ್ನು ಭೂ ಬದಲಾವಣೆ ಮಾಡಿದ್ದೀವಿ ಅಂತ ಕೇಳಿದ್ದೀವಿ ಸಭಾಧ್ಯಕ್ಷರೇ. ನಾವು ಉತ್ತರ ಹೇಳಿದ್ದೀವಿ, ಇಡೀ ರಾಜ್ಯದಲ್ಲಿ PDA BMRD BMIC APA ಇದನ್ನು ಹೊರತುಪಡಿಸಿ ಸುಮಾರು 2747.5 ಎಕರೆ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆಗಾಗಿ ಬದಲಾವಣೆ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಈಗ ಮಾನ್ಯ ಸದಸ್ಯರು ಹೇಳ್ತಾವ್ರೆ, ಯಾಕೆ ಮಾಡ್ತಾ ಇದ್ದೀರಾ, ಅದಕ್ಕೊಂದು ಕ್ಯಾಪ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೌದು, ಅವ್ರು ಹೇಳ್ತಾ ಇರೋದು ಅದೇ. ನಾನು ಕ್ಯಾಪ್ ಹಾಕಿ ಅಂತ ಹೇಳ್ತಿಲ್ಲ, ಇದಕ್ಕೊಂದು ಗೈಡ್ಲೈನ್ ಮಾಡಿ, ಏನು ಪರ್ಪಸ್ಸಿಗೆ ಏನೇನು ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ಮಾರ್ಗಸೂಚಿ ಮಾಡಿ ಅಂತ ಹೇಳ್ತೇನೆ. ನಾನು ಕ್ಯಾಪ್ ಹಾಕಿ ಅಂತ ಹೇಳ್ತಾ ಇಲ್ಲ. ಮಾನ್ಯ ಸಭಾಧ್ಯಕ್ಷರು, ಈಗ ಖಾಸಗಿ ಜಮೀನು ಸಭಾಧ್ಯಕ್ಷರು, ಈಗ ಅವರೇ ಓನರ್ ಆಗಿರ್ಬೋದು, ಅವರು ಕೃಷಿ ಜಮೀನು ಇರೋದನ್ನ ಕೃಷಿಯೇತರ ಚಟುವಟಿಕೆಗೆ ಬಳಸ್ಕೊಳ್ಳಿಕ್ಕೆ ಕೇಳಲಿಕ್ಕೆ ಅವಕಾಶ ಈಸ್ ಎಂಟೈಟಲ್ ಟು ಗೆಟ್ ಪರ್ಮಿಷನ್ ಸಭಾಧ್ಯಕ್ಷರೇ. ನಾವು ಓನರ್ಗೆ ಹೇಳೋಕ್ಕಾಗಲ್ಲ ಸಭಾಧ್ಯಕ್ಷರೇ, ನಿಮ್ಮ ಜಮೀನು ಅವ್ರ ಹಕ್ಕು, ಅವ್ರ ಜಮೀನು ಏನಕ್ಕೆ ಉಪಯೋಗಿಸ್ಕೊತಾರೆ ಅಂತ ಸರ್ಕಾರ ಹೆಂಗೆ ಹೇಳೋಕ್ಕಾಗ್ತದೆ? ಯಾಕೆ ಪ್ರಾಧಿಕಾರಕ್ಕೆ ಯಾಕೆ ಹೇಳೋಕ್ಕಾಗ್ತದೆ? ಅಲ್ಲ, ನೀವು ಹೇಳ್ತೀರಾ ಕೆಲವು ಸರಿ ರೈತರಿಗೆ ಅವಕಾಶ ಸಿಗ್ತಾ ಇಲ್ಲ, ರೈತರಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ. ರೈತರು ಪಾಪ ಅವನು ಇರೋವಂಥ ಜಮೀನನ್ನ ಬೇರೆ ಬಳಕೆಗೆ, ಭೂ ಬಳಕೆಗೆ ಕನ್ವರ್ಷನ್ ಮಾಡ್ಕೊಂಡು ಸಭಾಧ್ಯಕ್ಷರೇ ವಾಣಿಜ್ಯ ಚಟುವಟಿಕೆಗೆ ಉಪಯೋಗಿಸ್ತಾನ, ಲೇಔಟ್ ಮಾಡ್ಕೊತಾನ. ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂತೇಳಿ ನಮ್ಮದು ಉದ್ದೇಶ ಸಭಾಧ್ಯಕ್ಷರೇ. ಇದಕ್ಕೆ ಯಾವುದೇ ರೂಲ್ಸ್ ಮಾಡೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಯಾಕಂದರೆ ಅವನ ಜಮೀನು ಅವನ ಇಷ್ಟ ಸಭಾಧ್ಯಕ್ಷರೇ, ಅವನ ಇಷ್ಟ ಸಭಾಧ್ಯಕ್ಷ. ರೈತನಿಗೆ ಅವನ ಜಮೀನು ಕನ್ವರ್ಷನ್ ಮಾಡ್ಕೊಂಡು ಅವ್ನು ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಳಿ, ನಾವೇಗೆ ಹೇಳೋಕ್ಕಾಗ್ತದೆ? ಅದು ನಮ್ಗೆ ಹೇಳೋಕ್ಕೂ ನಮ್ಮ ಅಧಿಕಾರ ಇಲ್ಲ, ನಿಮ್ಗೆ ಹೇಳೋಕ್ಕೂ ಅಧಿಕಾರ ಇಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಸಭಾಧ್ಯಕ್ಷರೇ. ಆದ್ದರಿಂದ ಇದು KIDB ಅದು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಇದೆ ಸಭಾಧ್ಯಕ್ಷ. ನಮಗೆ KIDBಗೂ ಅಧಿಕಾರ ಇದೆ. ಯಾಕಂದರೆ ಇಂಡಸ್ಟ್ರೀಸು ಬರಬೇಕಲ್ಲ ಸಭಾಧ್ಯಕ್ಷರೇ. ಇಂಡಸ್ಟ್ರೀಸ್ ಬರಬೇಕು ಅಂತೇಳಿ ಈಗ ಅತಿ ಹೆಚ್ಚಿನ ದರ ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. 1.25 ಕೋಟಿ ಕೊಡ್ತಾ ಇದ್ದೀವಿ, 2 ಕೋಟಿ ಕೊಡ್ತಾ ಇದ್ದೀವಿ, ಈ ಥರ ಹಲವಾರು ಕಡೆಗಳಲ್ಲಿ ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷ. ಆದ್ದರಿಂದ ಮೊದಲನೇ ಪ್ರಶ್ನೆಗೆ ಕೃಷಿಯೇತರಕ್ಕೆ ಅದು ಅವರಿಗೆ ಇಂಥದಕ್ಕೆ ನಿರ್ದಿಷ್ಟವಾಗಿ ಇಂಥದಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಲಿಕ್ಕೆ ಬರೋಕ್ಕೆ ನಮಗೆ ಅಧಿಕಾರ ಇಲ್ಲ ಸಭಾಧ್ಯಕ್ಷರೇ. ಅದಾದ ನಂತರ ಸಭಾಧ್ಯಕ್ಷರೇ, ಕಾರ್ಯದರ್ಶಿರವರಿಗೆ ಅಂದರೆ ನಮ್ಮ ಸೆಕ್ರೆಟರಿವರೆಗೆ ಎಷ್ಟು ಎಕರೆವರೆಗಿನ ಭೂ ಬದಲಾವಣೆ ಮಾಡಲು ಅವರಿಗೆ ಎಷ್ಟು ಅಧಿಕಾರ ಇದೆ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಕಾರ್ಯದರ್ಶಿಗಳಿಗೆ ಯಾವುದೇ ಅಧಿಕಾರ ಇಲ್ಲ ಸಭಾಧ್ಯಕ್ಷರೇ. ಯಾವುದೇ ಕನ್ವರ್ಷನ್ ಬಂದರೂ ಸಚಿವನಾಗಿ ಸರ್ಕಾರಕ್ಕೆ ನನಗೆ ಬರ್ತದೆ ಸಭಾಧ್ಯಕ್ಷರೇ. ಯಾವುದೇ ಭೂ ಪರಿವರ್ತನೆಯನ್ನು ಸರ್ಕಾರ ಅಂದರೆ ಮಿನಿಸ್ಟ್ರೇ ಮಾಡಬೇಕು ಸಭಾಧ್ಯಕ್ಷ. ಅದರಿಂದ ಕಾರ್ಯದರ್ಶಿಗಳಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಸಭಾಧ್ಯಕ್ಷರೇ. ಅದಾದ ನಂತರ ಈ ಖಾತೆ ಆವಾಗಿಂದ ಮೊದಲೇ ಸರಿ ನಾನು ಹೇಳಿದೆ ಸಭಾಧ್ಯಕ್ಷ. ನೆನ್ನೆನು ಮಂಜೇಗೌಡರಿಗೆ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಈ ಖಾತೆ ಬಿ ಖಾತೆ ಅನ್ನೋದು ಸಭಾಧ್ಯಕ್ಷರೇ, ಮುಂಚೆ ಯಾವುದೇ ಈ ಅನಧಿಕೃತ ಬಡಾವಣೆಗಳು ಮಾಡಿ ಪಾಪ ಸೈಟ್ಗಳು ತಗೊಂಡ್ಬಿಟ್ಟಿದ್ರು ಸಭಾಧ್ಯಕ್ಷರೇ. ಅವ್ರಿಗೆ ಯಾವುದೇ ಖಾತೆ ಇರಲಿಲ್ಲ ಸಭಾಧ್ಯಕ್ಷರೇ. ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ ಸಭಾಧ್ಯಕ್ಷ. ಯಾವುದೇ ಪಾಪ ಒಬ್ಬ ಸೈಟ್ ತಗೊಂಡು ಅವ್ನಿಗೇನೂ ಡಾಕ್ಯುಮೆಂಟ್ ಇರ್ತಾ ಇರಲಿಲ್ಲ ಸಭಾಧ್ಯಕ್ಷ. ಸ್ಥಳೀಯ ಸಂಸ್ಥೆಗಳಲ್ಲಿ ಅವನ ಹೆಸರು ಸಹ ಇರ್ತಾ ಇರಲಿಲ್ಲ. ಅದರಿಂದ ಕಡತದಲ್ಲಿ ಅವ್ರ ಹೆಸರು ಬರಬೇಕು, ಅವ್ರಿಗೊಂದು ಖಾತೆ ಸಿಗಬೇಕು ಅಂತ ಹೇಳಿ ನಾವು ಈ ಬಿ ಖಾತೆಯನ್ನು ಕೊಟ್ಟಿದ್ದು ಸಭಾಧ್ಯಕ್ಷ. ಮತ್ತು ಇದನ್ನ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಸತ್ಯ ಸಭಾಧ್ಯಕ್ಷ. ಕಟ್ಟಡ ಕಟ್ಟಲಿಕ್ಕೆ ಅದರಲ್ಲಿ ಅವಕಾಶ ಸಹ ಇಲ್ಲ ಸಭಾಧ್ಯಕ್ಷ. ಈಗ ಹೊಸದಾಗಿ ನಾವು ಪ್ರಸ್ತಾವನೆ ಮಹತ್ವಾಕಾಂಕ್ಷೆ ಯೋಜನೆ ಅಂತಾರೆ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಬೇಕಲ್ಲ. ಉಪ್ಪಿನಕಾಯಿ ಎಲ್ಲ ನೆಕ್ಕಲ್ಲ, ನೀವು ಯಾಕೆ ಮಾಡಿಲ್ಲ ಹಂಗಾದ್ರೆ?
ಒಂದು ನಿಮಿಷ ಹೇಳ್ಬಿಡ್ತೀನಿ ಶಾಸಕರೇ. ಮುಗಿಸಿರಿ. ಸಭಾಧ್ಯಕ್ಷರೇ, ಮುಂಚಿನ ದಿವಸಗಳಲ್ಲಿ ಯಾವುದೇ ಖಾತೆ ಇರಲಿಲ್ಲ ಸಭಾಧ್ಯಕ್ಷರೇ. ಯಾವುದೇ ಒಬ್ಬ ಬಡವನು ಹೋಗ್ಬಿಟ್ಟು ಯಾವುದಾದ್ರೂ ಸೈಟ್ ತಗೊಂಡ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದೇ ಹೊರತು ಆ ರಿಜಿಸ್ಟರ್ ಆಗಿರೋ ಜಮೀನಿಗೆ ಒಂದೇ ಒಂದು ರಿಸಿಪ್ಟ್ ಸಹ ಅವನ ಹತ್ರ ಇರ್ತಾ ಇರಲಿಲ್ಲ. ಅವನು ಓನರ್ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇರ್ತಾ ಇರಲಿಲ್ಲ. ಈಗ ನಾವು ಅವನು ಓನರ್ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರಲಿ ಅಂದ್ಬಿಟ್ಟು ಬಡವರಿಗೆ ಸಹಾಯ ಆಗಲಿ ಅಂತ ಹೇಳಿ ನಗರಸಭೆಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಆ ರಿಜಿಸ್ಟ್ರಾರಲ್ಲಿ ಅವನ ಹೆಸರು ಬರಬೇಕು ಮತ್ತು ಅವನ ಹೆಸರಲ್ಲಿ ಖಾತೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಖಾತೆ ಕೊಡ್ತಾ ಇರೋ ಸಭಾಧ್ಯಕ್ಷರೇ. ಈ ಖಾತೆಯನ್ನು ಮತ್ತು ಎ ಖಾತೆ ಬಿ ಖಾತೆಯನ್ನು ಎ ಖಾತೆ ಮಾಡಲಿಕ್ಕೆ ಹೊರಟಿದ್ದೀವಿ ಸಭಾಧ್ಯಕ್ಷರೇ. ಅದು ಮಹತ್ವಾಕಾಂಕ್ಷಿ ಯೋಜನೆ. ಅದೇ ಸಿದ್ದರಾಮಯ್ಯನವ್ರು ಮಾಡಿದಂಥ ಯೋಜನೆ. ಇಷ್ಟು ವರ್ಷ ಇದ್ದವ್ರು ಇವ್ರು ಮಾಡಿಲ್ಲ ಸಭಾಧ್ಯಕ್ಷರೇ. ಇವ್ರು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪಾಪ ಆ ಸಹಾಯ ಇವ್ರು ಮಾಡ್ಬೋದಾಗಿತ್ತಲ್ಲ. ಯಾಕೆ ಮುಂಚೆ ಕೊಟ್ಟಿಲ್ಲ ಅಧ್ಯಕ್ಷ? ಬಿ ಖಾತೆ ಮಾಡಿ ಕೊಡ್ತೀವಿ, ಅದಕ್ಕೆಲ್ಲ ವೇಟ್ ಮಾಡಬೇಕು. ಒಂದೇ ದಿನ ಮಾಡಕ್ ಬರೋಲ್ಲ ಎಲ್ಲಾನು.